ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಬೃಂದಾವನ, ಎಲ್ಲಿ ನಿನ್ನ ನೆನವರೋ ಅಲ್ಲೇ ಮಂತ್ರಾಲಯ ಅನ್ನೋ ಮಾತು ಸುಳ್ಳಲ್ಲ. ಸ್ನೇಹಿತರೆ, ಪ್ರತಿ ಗುರುವಾರ ಬಂದ್ರೆ ಸಾಕು, ಮೊದಲಿಗೆ ನೆನಪಾಗೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು. ಈ ಸ್ವಾಮಿಯನ್ನ ನಂಬಿ ಬಂದ ಬಹಳಷ್ಟು ಜನರು ಯಶಸ್ಸನ್ನು ಕಂಡುಕೊಂಡವರು ಹೆಚ್ಚು. ಈ ಸ್ವಾಮಿಯನ್ನ ನೋಡಲು ಭಕ್ತಾದಿಗಳು ಮಂತ್ರಾಲಯಕ್ಕೆ ಅತಿ ಹೆಚ್ಚಾಗಿ ಹೋಗೋದ್ರ ಜೊತೆಗೆ ಹೋಗೋದಕ್ಕೆ ಆಗದೇ ಇರುವವರು ಪಕ್ಕದಲ್ಲೇ ಇರುವಂತಹ ಮಠಗಳಿಗೆ ಹೋಗಿ ದರ್ಶನ ಮಾಡುವವರು ಕೂಡ ಇದ್ದಾರೆ. ಹಾಗಾಗಿ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೈಸೂರಿನಿಂದ ನರಸೀಪುರಕ್ಕೆ ಹೋಗೋ ರಸ್ತೆ ಮಧ್ಯೆ ಚಿಕ್ಕಳ್ಳಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರೋ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಈ ಮಠ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರಿನ ಮಂತ್ರಾಲಯ ಎಂದು ಹೆಸರುವಾಸಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ನಿಮಗೆ ತಿಳಿಸಿರೋ ಹಾಗೆ ನಮ್ಮ ಮೈಸೂರಿನ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವನ್ನ 2016ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ 10 ವರ್ಷ ಪೂರ್ಣಗೊಂಡಿದೆ. ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಪಂಚರಾತ್ರೋತ್ಸವ ಕೂಡ ನಡೆಯಲಿದೆ. ಈ ವಿಶೇಷ ದಿನಗಳಲ್ಲಿ ಧನಧಾನ್ಯ ಪೂಜೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನೆ ಜೊತೆಗೆ ಭರತನಾಟ್ಯ, ಲಯನಾದ ತರಂಗ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಈ ಮಠದಲ್ಲಿ ಮುಖ್ಯವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಗರ್ಭಗುಡಿಯ ಜೊತೆಗೆ ನವಗ್ರಹ, ಅನ್ನಪೂರ್ಣೇಶ್ವರಿ, ವೆಂಕಟೇಶ್ವರ, ಗಣಪತಿಯ ಮೂರ್ತಿಯ ಜೊತೆಗೆ ಮಧ್ವಾಚಾರ್ಯರ ದರ್ಶನವನ್ನ ಮಾಡಬಹುದು. ಮುಖ್ಯ ಆಕರ್ಷಣೆಯಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬೃಹತ್ತಾದ ಮೂರ್ತಿ ಬಹಳ ಅದ್ಭುತವಾಗಿದೆ. ಇದರ ಜೊತೆ ಬಹಳಷ್ಟು ಬಗೆ ಬಗೆಯ ದೇವರ ಕಲಾಕೃತಿಗಳನ್ನ ನೋಡಬಹುದು. ಸ್ನೇಹಿತರೆ, ಈ ಮಠದ ಸಮಯ ಬಂದು ಪ್ರತಿ ಗುರುವಾರ ಬೆಳಗ್ಗೆ 7ರಿಂದ ರಾತ್ರಿ 9ರ ತನಕ, ಹಾಗೆ ಮಿಕ್ಕ ದಿನಗಳಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ 8ರ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಮುಖ್ಯವಾಗಿ ಹುಣ್ಣಿಮೆಯ ದಿನದಂದು ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ರಾಯರ ಸುವರ್ಣ ಪಾದುಕೆ, ರಜತರಥ ಹಾಗೆ ಪಂಚರಾತ್ರೋತ್ಸವ ಜೊತೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹಾಗೆ ಈ ಮಠದಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8ರಿಂದ ರಾತ್ರಿ 8ರ ತನಕ ಹಾಗೂ ಹುಣ್ಣಿಮೆ ದಿನದಂದು ಸಂಜೆ 7ರಿಂದ ರಾತ್ರಿ 9ರ ತನಕ ಅನ್ನದಾನ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಕೆಲವು ಸಮಾರಂಭಗಳಿಗೆ ಸ್ಥಳದ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಚಾರ್ಜ್ ಇರುತ್ತೆ. ಈ ಮಠಕ್ಕೆ ಭಕ್ತಾದಿಗಳು ತನುಮನಗಳ ಜೊತೆಗೆ ದನದ ಸೇವೆಯನ್ನು ಕೂಡ ಮಾಡಬಹುದು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಮೈಸೂರಿನಲ್ಲಿರುವ ಚಿಕ್ಕಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಬೇಕು ಅಂದ್ರೆ ಈ ಮಠದ ಲೊಕೇಶನ್ ಜೊತೆಗೆ ನೀವೇನಾದ್ರೂ ಈ ಮಠಕ್ಕೆ ಸೇವೆಯನ್ನು ಸಲ್ಲಿಸಬೇಕಾದ್ರೆ ವೆಬ್ಸೈಟ್ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ.
ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ಅದ್ಭುತ ಸ್ಥಳಗಳ ಪರಿಚಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.